ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಗಂಗಾಧರ ಅಜ್ಜಯ್ಯನವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹಾಗಾದ್ರೆ ಈ ಗಂಗಾಧರ ಅಜ್ಜಯ್ಯ ಯಾರು? ಅವರನ್ನು ಜನ ಇಷ್ಟೊಂದು ನಂಬೋದಾದ್ರೂ ಯಾಕೆ? ಅವರ ಪವಾಡಗಳು ಎಂಥವು? ಈ ಎಲ್ಲದರ ಕುರಿತು ನಾನು ಈ ಸ್ಟೋರಿಯಲ್ಲಿ ಮಾಹಿತಿ ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಇದೇ ಮೊದಲ ಬಾರಿಗೆ ಗಂಗಾಧರ ಅಜ್ಜಯ್ಯನವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಮೂರು ವರ್ಷಗಳ ಹಿಂದೆ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಸಹ ಗಂಗಾಧರ ಅಜ್ಜಯ್ಯನವರ ಹೆಸರಲ್ಲೇ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಹಾಗೂ ಗಂಗಾಧರ ಅಜ್ಜಯ್ಯನವರಿಗೂ ಇರೋ ನಂಟೇನು? ಗಂಗಾಧರ ಅಜ್ಜಯ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅತಿಯಾಗಿ ನಂಬುವ ಸ್ವಾಮೀಜಿ. ಈ ಹಿಂದೆಯೂ ಡಿ.ಕೆ. ಶಿವಕುಮಾರ್ ಕಷ್ಟ ಬಂದಾಗ, ಸುಖದಲ್ಲಿ ಇದ್ದಾಗಲೂ ಗಂಗಾಧರ ಅಜ್ಜಯ್ಯನವರನ್ನ ನೆನೆಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೇಂದ್ರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ ನೊಣವಿನಕೆರೆ ಎಂಬ ಗ್ರಾಮ. ಈ ಗ್ರಾಮದಲ್ಲಿ ಕಾಡಸಿದ್ದೇಶ್ವರ ಮಠ ಎಂಬ ಪುರಾತನ ಮಠವಿದೆ. ಇದರ ಪೂರ್ಣ ಹೆಸರು ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠ. ಇದರ ಪೀಠಾಧಿಪತಿಯೇ ಗಂಗಾಧರ ಅಜ್ಜಯ್ಯ. ಹಿಂದೆ ಕಾಡಸಿದ್ದೇಶ್ವರರು ನಂದಿಯ ಮೇಲೆ ಸಂಚಾರ ಮಾಡುತ್ತಾ ಬಂದು ನೊಣವಿನಕೆರೆಯ ದಕ್ಷಿಣ ಭಾಗದಲ್ಲಿರುವ ಕಾಡಿನಲ್ಲಿ ನೆಲೆಸಿದ್ರಂತೆ. ಒಮ್ಮೆ ಕಾಡಸಿದ್ದೇಶ್ವರರು ತಪಸ್ಸಿಗೆ ಕುಳಿತಿದ್ದಾಗ ಮುದಿಯಪ್ಪ ನಾಯಕ ಎಂಬ ಅರಸ ಬೇಟೆಯಾಡಲು ಬಂದು ಇವರನ್ನು ಪ್ರಾಣಿ ಅಂತ ಭಾವಿಸಿ ಬಾಣ ಬಿಟ್ಟಂತೆ. ಆದರೆ ಕಾಡಸಿದ್ದೇಶ್ವರರಿಗೆ ಬಾಣ ತಾಗಿದ್ರೂ ಏನೂ ಆಗ್ಲಿಲ್ವಂತೆ. ಬಳಿಕ ಕಾಡಸಿದ್ದೇಶ್ವರರನ್ನು ನೋಡಿ ತಪ್ಪಿನ ಅರಿವಾಗಿ ಮುದಿಯಪ್ಪ ನಾಯಕ ಕಣ್ಣೀರಿಟ್ಟನಂತೆ. ಕೊನೆಗೆ ಆತನನ್ನು ಕ್ಷಮಿಸಿದ ಕಾಡಸಿದ್ದೇಶ್ವರರು ಅನುಗ್ರಹಿಸಿದ್ರಂತೆ. ಮುಂದೆ ಕಾಡಸಿದ್ದೇಶ್ವರರ ಹೆಸರಿನಲ್ಲೇ ಮುದಿಯಪ್ಪ ನಾಯಕ ಮಠ ಹಾಗೂ ಗದ್ದುಗೆ ನಿರ್ಮಿಸಿಕೊಟ್ಟನಂತೆ. ಒಂದು ಮಧ್ಯರಾತ್ರಿ ಕಾಡಸಿದ್ದೇಶ್ವರರು ಸುವರ್ಣ ಪಲ್ಲಕ್ಕಿಯಲ್ಲಿ ಶ್ರೀಗಳನ್ನು ಹೊತ್ತುಕೊಂಡು ಗದ್ದುಗೆಗೆ ತಂದಾಗ ಅಲ್ಲಿ ಕರ್ಪೂರ ದಗ್ಗನೆ ಹತ್ತಿಕೊಂಡಿತ್ತಂತೆ. ಆಗ ಶ್ರೀಗಳು ಅಲ್ಲಿಂದ ಅದೃಶ್ಯರಾದ್ರಂತೆ. ಇದೇ ಮಠದ ಮೂಲ ಗದ್ದುಗೆ ಎನ್ನಲಾಗಿದೆ. ಈ ಮಠಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಪುರಾತನ ಕಾಲದಿಂದಲೂ ಆಧ್ಯಾತ್ಮಿಕತೆ, ಧರ್ಮ ಪ್ರಸಾರ, ವಿದ್ಯೆ ಸೇರಿದಂತೆ ಹಲವು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಠ ಸೇವೆ ಸಲ್ಲಿಸುತ್ತಾ ಬಂದಿದೆ. ಸದ್ಯ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಮಠದ ಪೀಠಾಧಿಪತಿಯಾಗಿದ್ದಾರೆ. ಕರಿವೃಷಭ ಸ್ವಾಮೀಜಿ ಭವಿಷ್ಯ ಹೇಳೋದ್ರಲ್ಲಿ ಸಿದ್ಧಹಸ್ತರು ಅಂತ ಖ್ಯಾತಿ ಪಡೆದಿದ್ದಾರೆ. ಈ ಮಠಕ್ಕೆ ಜನಸಾಮಾನ್ಯರಷ್ಟೇ ಅಲ್ಲದೆ ಸಿನಿಮಾ ನಟರು, ಉದ್ಯಮಿಗಳು, ರಾಜಕಾರಣಿಗಳು ಸೇರಿ ಹಲವಾರು ಗಣ್ಯರು ಭಕ್ತರಿದ್ದಾರೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ, ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವಾರು ರಾಜಕಾರಣಿಗಳು ಆಗಾಗ ಮಠಕ್ಕೆ ಭೇಟಿ ಕೊಡ್ತಿರ್ತಾರೆ. ಈ ಹಿಂದೆ ಎಸ್.ಎಂ. ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗ ಮಠಕ್ಕೆ ಭೇಟಿ ನೀಡಿದ್ರು. ಸ್ವಾಮೀಜಿ ಹೇಳುವ ಭವಿಷ್ಯವನ್ನು ಎಲ್ಲರೂ ನಂಬ್ತಾರೆ. ಡಿ.ಕೆ. ಶಿವಕುಮಾರ್ ಕೂಡ ಹಲವಾರು ವರ್ಷಗಳಿಂದ ಈ ಮಠಕ್ಕೆ ಭೇಟಿ ನೀಡುತ್ತಾ ಬಂದಿದ್ದಾರೆ. ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮುನ್ನ ಈ ಮಠದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಅವರ ಸಲಹೆಯನ್ನು ತಪ್ಪದೆ ಪಡಿತಾರೆ. ಇವತ್ತು ಅವರು ಸಿಎಂ ಆಗೋದಕ್ಕೂ ಗಂಗಾಧರ ಅಜ್ಜಯ್ಯನವರ ಆಶೀರ್ವಾದನೆ ಕಾರಣ ಅಂತ ಖುದ್ದು ಅವರೇ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿನೇ ಪ್ರಮಾಣ ವಚನವನ್ನು ಗಂಗಾಧರ ಅಜ್ಜಯ್ಯ ಅವರ ಹೆಸರಲ್ಲೇ ಸ್ವೀಕಾರ ಮಾಡಿದ್ದಾರೆ.